ಮೂಲಗೇಣಿ ಒಕ್ಕಲು ರಕ್ಷಣಾ ವೇದಿಕೆಯ ಜನಸಂಪರ್ಕ ಸಭೆ ಹಾಗೂ 15ನೇ ಸರ್ವ ಸದಸ್ಯರ ಮಹಾಸಭೆ ಡಿಸೆಂಬರ್ 21ರಂದು ಡಾನ್ ಬಾಸ್ಕೋ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ವೇದಿಕೆ ಸ್ಥಾಪಕ ಅಧ್ಯಕ್ಷ ಮ್ಯಾಕ್ಸಿಮ್ ಡಿಸಿಲ್ವಾ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ 100 ವರ್ಷಗಳಿಂದ ಅನುಭವಿಸಿಕೊಂಡು ಬರುತ್ತಿದ್ದ ಆಸ್ತಿಯ ಮೂಲಗೇಣಿ ಹಕ್ಕನ್ನ ಅನುಭವಿಸಲು ಬೇಕಾದ ಕಾನೂನಾತ್ಮಕ ಹೋರಾಟದ ಬಗ್ಗೆ ಜನರಿಗೆ ಸಭೆಯಲ್ಲಿ ಮಾಹಿತಿಯನ್ನು ನೀಡಲಾಗುವುದು ತಿಳಿಸಿದ್ದಾರೆ. ಈಗಾಗಲೇ ಹೈಕೋರ್ಟ್ ಮೂಲಗೇಣಿದಾರರ ಪರವಾಗಿ ತೀರ್ಪು ನೀಡಿದ್ದು, ಜನರಿಂದ ಭೂಮಿಯ ಆದಾಯವನ್ನು ಸಂಗ್ರಹಿಸುವ ಹಕ್ಕು ಮೂಲದಾರರಿಗೆ ಇದೆ ಮತ್ತು ಅವರು ಭೂಮಿಯ ಮಾಲೀಕರಲ್ಲ ಎಂದಿದೆ. ಆದರೆ ಇದನ್ನು ಪ್ರಶ್ನಿಸಿ ಮೂಲದಾರರು ಹೈಕೋರ್ಟ್ನ ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿರುವುದರಿಂದ ಪ್ರಕರಣ ನ್ಯಾಯಾಲಯದಲ್ಲಿ ಬಾಕಿ ಇದೆ. ಮುಂದಿನ ಕಾನೂನು ಹೋರಾಟಕ್ಕೆ ಎಲ್ಲ ಮೂಲಗೇಣಿದಾರರ ನೆರವಿನ ಅಗತ್ಯವಿದೆ ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ವೇದಿಕೆ ಅಧ್ಯಕ್ಷ ಎಂಕೆ ಯಶೋಧರ್, ಉಪಾಧ್ಯಕ್ಷ ಜೋ ಮಾರ್ಟಿಸ್, ಕಾರ್ಯದರ್ಶಿ ರೊನಾಲ್ಡ್ ಡಿಸಿಲ್ವಾ, ಸಂದೇಶ್ ಉಪಸ್ಥಿತರಿದ್ದರು. 15ನೇ ಸರ್ವ ಸದಸ್ಯರ ಮಹಾಸಭೆಯನ್ನು ಆಯೋಜಿಸಿರುತ್ತೇವೆ. ಅದಕ್ಕೆ ಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 100 ವರ್ಷಗಳಿಂದ ನಾವು ಅನುಭವಿಸಿಕೊಂಡು ಬರ್ತಿದ್ದ ಚಿಕ್ಕ ಪುಟ್ಟ ಆಸ್ತಿಯ ಮೇಲ್ಗಡೆ ಹಕ್ಕನ್ನು ಸಂಪೂರ್ಣ ಅನುಭವಿಸುವವರೆ ಆಗಬೇಕಾದ ಕಾನೂನು ಹೋರಾಟದ ಬಗ್ಗೆ ಜನಸಾಮಾನ್ಯರಿಗೆ ತಿಳುವಳಿಕೆ ಎಂದು ನಾವು ಸಭೆಯನ್ನು ಆಯೋಜಿಸಿರುತ್ತೇವೆ. ನಮ್ಮ ಪ್ರಕಾರ ಮೂಲಗೇಣಿ ಈಗ ವೇದಿಕೆ 2008ರಲ್ಲಿ ಪ್ರಾರಂಭ ಆದದ್ದು. ನಾನು ಫೌಂಡರ್ ಅಧ್ಯಕ್ಷನಾಗಿ ಮ್ಯಾಕ್ಸಿಮ್ ಡಿಸಿಲ್ವಾ ಇದ್ದೆ. ಈಗ ಯಶೋಧರ್ ಅಂತ ಎಂಕೆ ಯಶೋಧರ್ ಅಧ್ಯಕ್ಷರಾಗಿದ್ದಾರೆ. ಜೋ ಮಾರ್ಟಿಸ್ ವೈಸ್ ಪ್ರೆಸಿಡೆಂಟ್, ರೊನಾಲ್ಡ್ ಡಿಸಿಲ್ವಾ ಕಾರ್ಯದರ್ಶಿಯಾಗಿದ್ದಾರೆ. ನಾವು 2008ರಿಂದ ಮಾಡಿದ ಸಭೆ ಈಗ ಒಂದು ಹಂತಕ್ಕೆ ಬಂದು ಒಂದು ನಿಂತಿದೆ.